ಹಾಯ್ ಎವ್ರಿವನ್, ನಾವಿವಾಗ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲೇಸ್ ಅಲ್ಲಿ ಇದ್ದೀನಿ. ಕೆಲವು ವರ್ಷಗಳ ಹಿಂದೆಯಿಂದ ಸಿಮೆಂಟ್ ಆಮೇಲೆ ಸ್ಯಾಂಡ್ ಅಲ್ಲಿ ನಾವು ಪ್ಲಾಸ್ಟಿಂಗ್ ಮಾಡ್ತಾ ಇರೋದನ್ನ ನಮ್ಗೆಲ್ಲರಿಗೂ ಗೊತ್ತಿದೆ. ಇವಾಗ ನಮ್ಗೆ ಈ ಸ್ಯಾಂಡ್ ಅತ್ಯುತ್ತಮ ರೀತಿಯ ಒಂದು ಕ್ವಾಲಿಟಿಯ ಸ್ಯಾಂಡ್ ಸಿಗಲ್ಲ, ಆಮೇಲೆ ನುರಿತ ಲೇಬರ್ ಸಿಗಲ್ಲ, ಎಕ್ಸ್ಪರ್ಟ್ ಲೇಬರ್ ಸಿಗಲ್ಲ. ಅದಕ್ಕೆ ಕನ್ಸ್ಟ್ರಕ್ಷನ್ ಒಂದು ಸಿವಿಲ್ ವರ್ಕ್ ಆದ ನಂತರ ಈ ಪ್ಲಾಸ್ಟಿಂಗ್ ಕೆಲಸ ಒಂದು ಟಾಸ್ಕ್ ಇದೆ ಅಂತೆಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇವಾಗ ಜಿಪ್ಸಮ್ ಪ್ಲಾಸ್ಟಿಂಗ್ ಬಂದಿದೆ. ಜಿಪ್ಸಮ್ ಪ್ಲಾಸ್ಟಿಂಗ್ ನಿಜವಾಗೂ ತುಂಬಾ ಅತ್ಯುತ್ತಮವಾಗಿ ಫಿನಿಶಿಂಗ್ ಬರುತ್ತೆ. ಅಂದ್ರೆ ಯಾವುದೇ ತರಹದ ಕ್ರ್ಯಾಕ್ಸ್ ಬರಲ್ಲ. ಆಮೇಲೆ ಕ್ಯೂರಿಂಗ್ ಬೇಕಾಗಿ 8 days 15 days ಕಾಯಬೇಕಾಗಿಲ್ಲ. ಇದು ಫಿನಿಶ್ ಆದ ನಂತರ 24 hours ಅಲ್ಲಿ ನಾವು ಪೇಂಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಪೇಂಟಿಂಗ್ ಮಾಡುವಾಗಲೂ ಕೂಡ 2 coats ಪಟ್ಟಿ, ಪ್ರೈಮರ್ ಅದೆಲ್ಲ ಬೇಕಾಗಿರಲ್ಲ. ಅಂದ್ರೆ ಇದರಲ್ಲೇ ನಮಗೆ ಈ ಪ್ಲಾಸ್ಟಿಂಗ್ ಅಲ್ಲಿ ಒಂದು ಗ್ಲಾಸ್ ಫಿನಿಶಿಂಗ್, ಈ ವಾಲ್ಸ್ ಆಮೇಲೆ ಸೀಲಿಂಗ್ ಆಗಿರ್ಬೋದು ಗ್ಲಾಸ್ ತರ ಫಿನಿಶಿಂಗ್ ಬರುತ್ತೆ. ಜಸ್ಟ್ ಒಂದು ಸ್ಯಾಂಡ್ ಪೇಪರ್ ಅಲ್ಲಿ ರಬ್ ಮಾಡಿಬಿಟ್ಟು ಒಂದು ಪ್ರೈಮರ್ ಕೊಟ್ಟಿರ್ಬಿಟ್ಟು ಡೈರೆಕ್ಟ್ ಆಗಿ ಪೈಂಟ್ ಬೇಕಾದ್ರೆ ಹೊಡಿಬೋದು. ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್, ಯಾವುದೇ ಕ್ರ್ಯಾಕ್ಸ್ ಬರಲ್ಲ. ಈ ಜಿಪ್ಸಮ್ ಪ್ಲಾಸ್ಟಿಂಗ್ ಏನಿದೆ ಲೈಫ್ ಟೈಮ್ ವ್ಯಾರಂಟಿ ಕೊಡ್ತಾ ಇದ್ದಾರೆ. ಏನೇ ಕ್ರ್ಯಾಕ್ಸ್ ಬಂದ್ರು, ಏನಾದ್ರು ಈ ಮೊಳೆ ಹೊಡೆಯುವಾಗ ಏನಾದ್ರು ಚಿಪ್ ಆಗಿ ಬಂದ್ರು ವ್ಯಾರಂಟೀಸ್ ಇದೆ. ನಾವು ತುಂಬಾ ಕಡೆ 2 years ಇಂದ ಮಾಡ್ತಾ ಇದ್ದೀನಿ, ಎಲ್ಲೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಕಾಸ್ಟ್ ವೈಸ್ ನೋಡಿದ್ರು ಈ ಸಿಮೆಂಟ್ ಸ್ಯಾಂಡ್ ಪ್ಲಾಸ್ಟಿಂಗ್ ಕಂಪೇರ್ ಮಾಡಿದ್ರೆ 30% ಕಮ್ಮಿ ಆಗುತ್ತೆ. ಇವಾಗ ನಾವು ಏನಾದರೂ ಇವಾಗ ಸಿಮೆಂಟ್ ಸ್ಯಾಂಡ್ ಪ್ಲಾಸ್ಟಿಂಗ್ ಮಾಡಿದ್ರೆ ಮಿನಿಮಮ್ 65 ಇಂದ 70 rupees ಮಿನಿಮಮ್ ಆಗುತ್ತೆ ಇಂಟರ್ನಲ್ ಪ್ಲಾಸ್ಟಿಂಗ್ಗೆ. ನಾವು ಜಿಪ್ಸಮ್ ಮಾಡಿದ್ರೆ 40 rupeesನ ಸ್ಟಾರ್ಟ್ ಆಗುತ್ತೆ. 40 ಇದೆ, 45 ಇದೆ, 50 rupees ಇದೆ. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ HDMR ಅಂತ ಬರುತ್ತೆ, ಅಂದ್ರೆ ಹೈ ಡೆನ್ಸಿಟಿ ಮಾಯ್ಸ್ಚರ್ ರೆಸಿಸ್ಟೆಂಟ್ ಅಂತ ಬರುತ್ತೆ. ಅಂದ್ರೆ ನೀರು ಸ್ವಲ್ಪ ತಾಗಿದ್ರು ಏನೇ ಒಂದು ಪ್ರಾಬ್ಲಮ್ ಬರಲ್ಲ, ಕ್ರ್ಯಾಕ್ಸ್ ಬರಲ್ಲ. ತುಂಬಾನೇ ಚೆನ್ನಾಗಿದೆ. ಆಲ್ ಓವರ್ ಕರ್ನಾಟಕದಲ್ಲಿ ಮಾಡ್ತಾ ಇದೀವಿ. ಎಲ್ಲೇ ಇದ್ರೂ ಮಾಡ್ತೀವಿ. ಕರ್ನಾಟಕದಲ್ಲಿ ಈ ಸಿಟಿಯಲ್ಲಿ ಮಾತ್ರ ಅಲ್ಲ, ಎಲ್ಲೇ ಇದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು.